ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಬೇಗನೆ ಎಚ್ಚರ ಆಗೋಯಿತು. ಸೊ ಅದಕ್ಕೆ ನಾನು ಬೇಗನೆ ಎದ್ಬಿಟ್ಟೆ. ಆ ಪಾತ್ರೆ ಏನು ತೊಳೆದಿರಲಿಲ್ಲ ನೈಟು. ಯಾಕೋ ತುಂಬ ಸುಸ್ತಾಗ್ತಿತ್ತು, ಅಸಿಡಿಟಿ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಪಾತ್ರೆ ಎಲ್ಲ ತೊಳೆದ್ಕೊಂಬಿಡೋಣ ಅಂತ ಎಚ್ಚರ ಆಗಿದ್ದು ಒಳ್ಳೆಯದಾಯಿತು ಅಂತ ಬಂದೆ. ಹಾಗೆಯೇ ರಾತ್ರಿ ಡ್ರೈ ಫ್ರೂಟ್ಸ್ ಏನು ನೆನೆಸ್ಕೊಂಡಿರಲಿಲ್ಲ, ಅದನ್ನು ನೆನೆಸಿಟ್ಕೊಂಡೆ. ಈಗ ಫಸ್ಟು ಪಾತ್ರೆ ತೊಳೆಯೋದಕ್ಕೆ ಮುಂಚೆ ನಾನು ನೆನ್ನೆ ತೊಳೆದಿದ್ದ ಪಾತ್ರೆ ಎಲ್ಲ ನೀರೆಲ್ಲ ಸೋರಿರುತ್ತಲ್ವ, ಈಗ ಅದು ಎಲ್ಲೆಲ್ಲಿ ಇಡಬೇಕೋ ಅದೆಲ್ಲ ಇಟ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಮತ್ತೆ ಬೇರೆ ಪಾತ್ರೆಗಳನ್ನು ತೊಳೆದು ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಡ್ರಾಯರ್ಗಳೆಲ್ಲ ನನಗೆ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಪಾತ್ರೆಗಳು ಇಡೋದಕ್ಕಾಗಿರ್ಬೋದು. ನಮ್ಮ ಕಿಚನ್ ಸ್ವಲ್ಪ ಕಂಜೆಸ್ಟೆಡ್ ಅಂದರೆ ತುಂಬ ಚಿಕ್ಕ ಇರೋದ್ರಿಂದ ನನಗೆ ದಿನಸ ಐಟಮ್ ಇಡೋಕ್ಕಾಗ್ತಿತ್ತು, ಪಾತ್ರೆಗಳನ್ನ ಇಟ್ಕೊಳ್ಳೋಕ್ಕೆ ಜಾಗ ಸಾಲ್ತಿರ್ಲಿಲ್ಲ. ಸೊ ನಾನು ಇದನ್ನೆಲ್ಲ ಬುಕ್ ಮಾಡಿಕೊಂಡೆ. ಈ ಪಿಂಕ್ ಒನ್ ನೋಡ್ತಿದ್ರಲ್ಲ, ಅದು ಹಳೆ ಮನೆಯಲ್ಲೇ ಇತ್ತು. ಈಗ ಬಂದ ಮೇಲೆ ಇನ್ನೆರಡು ಬುಕ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ತುಂಬ ಪಾತ್ರೆಗಳನ್ನ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಹ್ಯಾಂಗರ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನಾನು ಸ್ಟಿಕ್ಕರ್ ಥರ ನಟ್ಟು ಬರುತ್ತಲ್ಲ, ಅದನ್ನೇ ಟೈಲ್ ಮೇಲೆ ಅಂಟಿಸಿದ್ದೀನಿ. ತುಂಬ ಸ್ಟ್ರಾಂಗ್ ಆಗಿದೆ. ಇದುವರೆಗೂ ಏನೂ ಆಗಿಲ್ಲ. ತುಂಬ ಚೆನ್ನಾಗಿದೆ. ಇದು ಸ್ಪೂನ್ ಸ್ಟ್ಯಾಂಡ್ ಕೂಡ. ಇದಾದಮೇಲೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳೆಯೋಕ್ಕೆ ಬಂದೆ. ನಮ್ಮ ಮನೇಲಿ ಈ ಏರಿಯಾ ಸ್ವಲ್ಪ ಕಂಜೆಸ್ಟೆಡ್ ಅನಿಸುತ್ತೆ. ಸ್ವಲ್ಪ ಸ್ಟವ್ ಪಕ್ಕನೇ ತುಂಬ ಸಿಂಕ್ ಹತ್ರ ಬಂದುಬಿಡುತ್ತೆ. ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆ ಹಿಂಸೆ ಆಗುತ್ತೆ. ಸ್ಟಾರ್ಟಿಂಗ್ ಹಿಂಸೆ ಅನ್ನಿಸ್ತಿತ್ತು, ಬಟ್ ಈಗ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ನಾವು ಮನುಷ್ಯರೇ ಹಂಗಲ್ವಾ, ಕೋವಿಡ್ ಬಂತು, ಕೋವಿಡ್ಗೆ ಅಡ್ಜಸ್ಟ್ ಆದ್ವಿ. ಇನ್ನೊಂದೇನೋ ಬರುತ್ತೆ, ಅದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಅದೇ ರೀತಿ ಹೊರಗಡೆಯಿಂದ ನೋಡೋರಿಗೆ ಇವ್ರು ಹೆಂಗೆ ಮಾಡ್ತಿದ್ದಾರೆ ಕೆಲಸ ಅನಿಸುತ್ತೆ. ನನಗೂ ಬೇರೆಯವ್ರು ನೋಡಿದಾಗ ಹಂಗೆ ಅನ್ನಿಸ್ತಿತ್ತು, ಇವ್ರಿಗೇನು ರಿಸ್ಕೇ ಆಗಲ್ವಾ, ಕೆಲವೊಂದು ವಿಷಯಗಳಲ್ಲಿ ಈ ಥರ ಇದು ಮಾಡ್ಕೋತಾರಲ್ಲ, ರಿಸ್ಕ್ ಆಗಲ್ವಾ ಅಂತ. ಬಟ್ ಅದು ಅನುಭವ ನಮಗೆ ಬಂದಾಗಲೇ ಗೊತ್ತಾಗುತ್ತೆ. ಈಗ ನನಗೆ ಸ್ಟಾರ್ಟಿಂಗು ತುಂಬ ಕಷ್ಟ ಅನ್ನಿಸ್ತಿತ್ತು, ಬಟ್ ಈಗ ಸರಾಗ ಅನಿಸುತ್ತೆ. ಎಷ್ಟು ಪಾತ್ರೆ ಇದ್ರೂ ಪರವಾಗಿಲ್ಲ, ವಾಶ್ ಮಾಡ್ಕೋತಾ ಇರ್ತೀನಿ ಅಂತಲೇ ಅನಿಸುತ್ತೆ. ಜೊತೆಗೆ ಸ್ಟಾರ್ಟಿಂಗ್ ನನಗೆ ಪಾತ್ರೆ ತೊಳೆಯೋಕ್ಕೆ ಹಿಂಗೆ ಬೇಜಾರಾಗ್ತಿತ್ತು. ತುಂಬ ಪಾತ್ರೆ ಎಲ್ಲ ಬೀಳಿಸ್ಕೊಂಡ್ಬಿಡ್ತಿದ್ದೆ, ಆಮೇಲೆ ಒಟ್ಟಿಗೆ ತೊಳೆಯೋಣ ಅಂತ. ಬಟ್ ಸಿಂಕು ಈ ಥರ ಇರೋದ್ರಿಂದ, ಚಿಕ್ಕದು ಕೂಡ ಹತ್ರನೇ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಇವಾಗ ಅಂದರೆ ಅಲ್ಲಿಂದಲ್ಲೇ ತೊಳೆಯೋದಕ್ಕೆ ಆದಷ್ಟು ಟ್ರೈ ಮಾಡ್ಕೋತೀನಿ. ಇದು ಒಳ್ಳೆಯದು ಕೂಡ ಅನಿಸುತ್ತೆ. ಸಿಂಕ್ ಪುಟಾಣಿ ಇರೋದ್ರಿಂದ ನಾನು ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಅಲ್ಲಿಂದಲ್ಲೇ ತೊಳ್ಕೊತಾ ಇರ್ತೀನಿ ಬೇಗ. ಈಗ ಹೆಂಗಾಗಿದೆ ಅಂದರೆ ನನಗೆ ಪಾತ್ರೆ ಬಳಸೋಕ್ಕೆ ಬೇಜಾರೇ ಆಗೋಲ್ಲ. ಮೊದಲೆಲ್ಲ ಅಯ್ಯೋ ಇದು ಬೇರೆ ಯಾಕೆ ಬಟ್ಲಿಗೆ ಹಾಕ್ಕೋಬೇಕು, ಇಲ್ಲೇ ತಿನ್ಕೊಂಬಿಟ್ರೆ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಈಗ ಅನ್ಸಲ್ಲ. ಧೈರ್ಯವಾಗಿ ಬೇರೆ ನೀಟಾಗಿ ಎಲ್ಲ ಮಾಡ್ಕೊಂಡು ತಿನ್ನೋಣಪ್ಪ ಅಂದ್ಕೊಂಡು ನಾನು ತಗೊಂಡು ಬೆಳೆಸ್ತೀನಿ. ಇನ್ನೊಂದು ಕೆಲಸ ಏನಂದರೆ, ನಾನು ರಾತ್ರಿನೇ ಅಡುಗೆ ಮಾಡಿ ಇಟ್ಕೋತೀನಿ. ರಾತ್ರಿಗೆ ಮತ್ತು ನಾಳೆ ಮಧ್ಯಾಹ್ನಕ್ಕೆ ಈಗ ಆಗೋ ಥರ ಅಡುಗೆ ಮಾಡ್ಕೋತೀನಿ. ಯಾಕೆಂದರೆ ನನಗೆ ಇದು ಸುಲಭ ಅನಿಸುತ್ತೆ. ನಾನು ವರ್ಕ್ ಮಾಡ್ತಾಯಿದ್ದೀನಲ್ಲ ಆವಾಗಲಿಂದ ಅಷ್ಟೇ. ಯಾಕೆಂದರೆ ಬೆಳಗ್ಗೆ ತಿಂಡಿ ಮಾಡಿ ಮನೆಯವ್ರಿಗೆ ಪ್ಯಾಕ್ ಮಾಡಿ ಕಳಿಸಿ, ನಾನು ಪ್ಯಾಕ್ ಮಾಡಿಕೊಂಡು ನಾನು ರೆಡಿಯಾಗಿ ಒಂದೊಂದು ದಿನ ಆಗ್ತಿತ್ತು, ಒಂದೊಂದು ದಿನ ಆಗ್ತಿರ್ಲಿಲ್ಲ. ಸೊ 2-3 ಕೆಲಸ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದರಿಂದ ರಾತ್ರಿನೇ ಸಾಂಬಾರು ಈಗ ಇದು ಇವಾಗ ಮಧ್ಯಾಹ್ನಕ್ಕೆ ಖಾಲಿ ಆಗುತ್ತೆ, ಮತ್ತೆ ರಾತ್ರಿ ಸಾಂಬಾರು ಮಾಡ್ಕೊತೀನಿ. ಬೆಳಗ್ಗೆ ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಕೆಲಸ ಇರುತ್ತೆ ಅಷ್ಟೇ. ನೆನ್ನೆ ಹೀರೆಕಾಯಿ ಹಾಕಿ ಸಾಂಬಾರು ಮಾಡಿದೆ, ತುಂಬ ರುಚಿಯಾಗಿ ಬಂದಿತ್ತು. ಸೊ ಅದನ್ನೇ ಇವಾಗ ಬೆಳಗ್ಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಪಾತ್ರೆ ಕೆಲಸ ಎಲ್ಲ ಮುಗೀತು. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ, ನನಗೆ ಮೊದಲಿಂದನೂ ನನಗೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಬಟ್ ಒಂದು 2 ಇಯರ್ಸ್ ಬ್ಯಾಕಿಂದ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೆ. ಹೆವಿ ಟ್ಯಾಬ್ಲೆಟ್ ತೊಗೋತಾ ಇದ್ದೆ ಅಸಿಡಿಟಿಗೆ. ಮೆಡಿಕಲ್ ಶಾಪವರೇ ಒಂದು ಅಡ್ಜಸ್ಟ್ ಥರ ಆಗಿಬಿಟ್ಟಿದ್ರು. ನಾವು ಪ್ರೀವಿಯಸ್ಸಲ್ಲೆಲ್ಲ ನಾವು ಅಪ್ಪ ತೊಗೊಬರೋಕೆ ಹೋದರೆ ಇಷ್ಟೊಂದು ತೊಗೋತಿರಲ್ಲ ಅಂತ ಹೇಳ್ತಿದ್ರು. ಅದಾದಮೇಲೆ ನಮ್ಮ ಮನೆಯವ್ರ ತರಕ್ಕೆ ಹೋದರೆ ಇಷ್ಟೊಂದು ನುಂಗಬೇಡಿ ಅಂತ ಹೇಳ್ತಿದ್ರಂತೆ. ಬಟ್ ಆಫ್ಟರ್ ಸ್ವಲ್ಪ ಹಾಗೇ ಮೇಂಟೈನ್ ಮಾಡ್ಕೊಂಡು ಬಂದೆ. ಎಲ್ಲ ಕ್ಲಿಯರ್ ಆಗಿತ್ತು. ಬಟ್ ಪ್ರೆಗ್ನೆನ್ಸಿಲಿ ನನಗೆ ಟಿಲ್ 4th ಮಂತ್ವರೆಗೂ 1.5 ಮಂತಿಂದ ಸ್ಟಾರ್ಟ್ ಆಯಿತು. ಟಿಲ್ 4th ಮಂತ್ವರೆಗೂ ಸಿಕ್ಕಾಪಟ್ಟೆ ಅಸಿಡಿಟಿ ಆಗ್ತಿತ್ತು. ಅಸಿಡಿಟಿ ಆಗೋದ್ರಿಂದ ವಾಮಿಟ್ ಆಗ್ತಿತ್ತು. ನನಗೆ ಸ್ಮೆಲ್ ವಾಮಿಟ್ ಏನೂ ಇರಲಿಲ್ಲ. ಯಾವ ಸ್ಮೆಲ್ಲು ನಾನೇ ಅಡುಗೆ ಮಾಡ್ಕೊತಿದ್ದೆ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅಸಿಡಿಟಿ ಆಗಿಬಿಡ್ತಿತ್ತು. ಅಸಿಡಿಟಿ ಆದ ತಕ್ಷಣ ನಾನು ಏನು ಮೇಲೆ ತಿಂತಿದ್ನಲ್ಲ ಅದೆಲ್ಲ ನನಗೆ ವಾಮಿಟ್ ಆಗಿಬಿಡ್ತಿತ್ತು. ಆವಾಗ ನಾನು ಮೊದಲು ಇದನ್ನು ಮಾಡ್ಕೋತಿದ್ದೆ, ಬಟ್ ನಿಂಬೆ ಹಣ್ಣಲ್ಲಿ ಮಾಡ್ತಿದ್ದೆ. ಈಗ ಕಿರಳಿಕಾಯಲ್ಲಿ ಮಾಡ್ತಿದ್ದೀನಿ. ನಾನು ಆಗಲೇ ತೋರಿಸಿದ್ನಲ್ಲ, ಅದು ಕಿರಳಿಕಾಯಿ ಅಂತಾರೆ ಅಥವಾ ಈರುಳ್ಳಿಕಾಯಿ ಅಂತಾರೆ. ಇದು ಸಿಕ್ಕರೆ ತುಂಬ ಒಳ್ಳೆಯದು.
ಇದನ್ನು ನೀವು ಟ್ರೈ ಮಾಡಿ. ಯಾರಾದರೂ ಅಸಿಡಿಟಿ ಇರೋರು, ಪ್ರೆಗ್ನೆಂಟೇ ಅಂತಲ್ಲ, ಬೇರೆಯವ್ರ ಅಸಿಡಿಟಿ ಇದ್ರೂ ಟ್ರೈ ಮಾಡಿ. ಇವಾಗ ನಾನು ಅರ್ಧ ಹೋಳು ತೊಗೊಂಡಿದ್ದೀನಿ ಅಷ್ಟೇ, ಸಿಕ್ಕಾಪಟ್ಟೆ ಹುಳಿಯಿತ್ತು, ಅದರಲ್ಲೂ ಕಾಲು ಭಾಗ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಅರ್ಧ ಹೋಳು ತೊಗೊಂಡಿದ್ದೀನಿ, ಅದನ್ನು ರಸ ಮಾತ್ರ ತೆಗ್ದಾಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪನೇ ಸಾಲ್ಟ್ ಯೂಸ್ ಮಾಡಿ. ಪ್ರೆಗ್ನೆನ್ಸಿ ಸ್ವಲ್ಪ ಸಾಲ್ಟ್ ಕಡಿಮೆನೇ ಮಾಡಬೇಕಲ್ವ, ಸೊ ನಾನು ಸ್ವಲ್ಪನೇ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸಾಧ್ಯ ಬಿಸಿನೀರು, ತುಂಬ ಬಿಸಿ ಬಿಸಿ ಬೇಡ, ಎಷ್ಟು ಬಿಸಿನೀರು ಸಾಧ್ಯ ಅಲ್ವ ಅಷ್ಟು ಬಿಸಿನೀರು ಹಾಕ್ಕೊಳ್ಳಿ. ಇದು ನೀಟಾಗಿ ಈಗ ನಾವು ಫಸ್ಟ್ ಅದನ್ನು ಹಾಕಿ ಮೇಲೆ ನೀರು ಹಾಕೋದ್ರಿಂದ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ, ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಇದನ್ನು ಖಾಲಿ ಹೊಟ್ಟೆಲಿ ತಗೊಳ್ಳಿ, ತುಂಬ ಒಳ್ಳೆಯದು. ಅಸಿಡಿಟಿ ಎಲ್ಲ ನಿಮಗೆ ಕ್ಲಿಯರಾಗಿ ತೇಗ್ ಬರೋದು, ಈ ರೀತಿ ಏರೆಲ್ಲ ರಿಲೀಸ್ ಆಗಿಬಿಡುತ್ತೆ. ಹಿಂದಿನ ದಿನವೇ ಏನು ಅಡುಗೆ ಮಾಡಬೇಕು, ಏನು ತಿಂಡಿ ಮಾಡಬೇಕು ಅಂತ ನಾವು ಲೆಕ್ಕಾಚಾರ ಮಾಡಿಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಒಂದು 1/4 ಗಂಟೆ ಹೊರಟೆ ಹೋಗ್ಬಿಡುತ್ತೆ. ಆಮೇಲೆ ಅದಿದೆಯಾ ಇದಿಲ್ವಾ ಇದೆಲ್ಲ ಇನ್ನೂ ತಲೆ ಕೆಟ್ಟೋಗ್ಬಿಡುತ್ತಲ್ವ. ಸೊ ಹಿಂದಿನ ದಿನವೇ ನಾವು ನೋಡಿಕೊಂಡ್ರೆ ಅದಕ್ಕೆ ಏನೇನಿಲ್ಲ ಅಂತ ಅನಿಸುತ್ತೋ ಅದನ್ನು ಬೇಕಾದ್ರೆ ನಾವು ತರಿಸ್ಕೋಬೋದು. ನಾನಿಲ್ಲಿ ಸೋಯಾ ಚಂಕ್ಸ್ ಮತ್ತು ಎಗ್ ಹಾಕಿ ಒಂದು ಸಿಂಪಲ್ ಪಲಾವ್ ಥರ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆನಿಯನ್ ಟೊಮೊಟೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ ಥರ ನೋಡ್ತಿದ್ದೀರಲ್ವ, ಇದು ಯಾವಾಗಲೂ ಇಟ್ಕೊಂಡಿರ್ತೀನಿ. ಯಾಕೆಂದರೆ ನನಗೆ ಸ್ಲ್ಯಾಬ್ ಮೇಲೆ ಗಲೀಜು ಮಾಡಿಬಿಟ್ಟು ಅದನ್ನು ಮತ್ತೆ ತೆಗೆದು ಒಂದು ಕವರ್ಗೋ ಅಥವಾ ಇನ್ನೊಂದು ಬೌಲ್ಗೆ ಹಾಕಿ ಅದಾದಮೇಲೆ ಅದನ್ನು ಒರೆಸೋದಕ್ಕೆ ಅಷ್ಟು ಟೈಮ್ ಸಿಕ್ಕಲ್ಲ. ಸೊ ನಾನು ಒಂದು ಬೌಲ್ ಇಟ್ಕೊಂಡಿರ್ತೀನಿ, ಅದರೊಳಗಡೆ ಎಲ್ಲ ಕಸನ ಸ್ಟೋರ್ ಮಾಡಿಬಿಡ್ತೀನಿ. ಒನ್ಸ್ ಇನ್ ಎ ಟೈಮ್ ನಾನು ತೊಗೊಂಡೋಗಿ ಹೊರಗಡೆ ಹಾಕ್ಬೋದು. ಈಗ ನಾನಿಲ್ಲಿ ಪಲಾವ್ ಮಾಡೋಕ್ಕೆ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ. ನಾನಿದು ಪಲಾವ್ ಬಿರಿಯಾನಿ ಮಾಡಿದ್ರೆ ಸೋಂಪು ಹಾಕ್ತೀನಿ. ಅದಾದಮೇಲೆ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಚಾಪ್ ಮಾಡಿಬಿಟ್ಟಿದ್ದೀನಿ. ಖಾರ ಎಲ್ಲ ಎಣ್ಣೆಲೇ ಕರ್ಗೋಗ್ಬಿಡುತ್ತೆ, ಏನಿಲ್ಲ. ಅದಾದಮೇಲೆ ಮೆಂತ್ಯ ಸೊಪ್ಪು, ಅದನ್ನು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ, ಉದ್ದ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಇವಾಗ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇದಾದಮೇಲೆ ನಾನೀಗ ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಬಿರಿಯಾನಿ ಪೌಡರ್ ಹಾಕೋತಾ ಇದ್ದೀನಿ. 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 1.5 ಪಾವ್ ಮಾಡ್ತಾ ಇರೋದ್ರಿಂದ 2 ಸ್ಪೂನ್ ಸಾಕಾಗುತ್ತೆ. ನೆಕ್ಸ್ಟ್ ಆದಮೇಲೆ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಗರಂ ಮಸಾಲ ಪೌಡರ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ನಾನು ಮಧ್ಯ ಒಂದು ಅರ್ಧ ಗ್ಲಾಸಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೆ. ಈಗ ಗೊಜ್ಜು ಥರ ಆಗಿದೆ ನೋಡಿ. ಜೊತೆಗೆ ನೀಟಾಗಿ ಎಲ್ಲ ಬೆಂದಿದೆ, ಸುತ್ತ ಆಯಿಲ್ ಬಿಟ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಸೋಯಾ ಚಂಕ್ಸ್ ಏನು ಬಿಸಿನೀರಲ್ಲಿ ನಾನು ನೆನೆಸಿ ಮತ್ತು ನೀರನ್ನೆಲ್ಲ ಹಿಂಡಿ ತೆಗ್ದಿಟ್ಟಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೋತೀನಿ. ಸೋಯಾ ಚಂಕ್ಸ್ನಲ್ಲಿ ಪ್ರೋಟೀನ್ ಇದೆ. ನೆಕ್ಸ್ಟ್ ಇದಕ್ಕೆ ನಾನು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ. ಅಂದರೆ ಕಿರಳೆಕಾಯಿ ರಸನೇ, ನಿಂಬೆಹಣ್ಣು ರಸ ಥರನೇ ಇರುತ್ತೆ. ಅರ್ಧ ಹೋಳು ಹಾಕೋತಾ ಇದ್ದೀನಿ. ಅದರಿಂದ ನಾನು ಮೊಸರು ಆ್ಯಡ್ ಮಾಡಿಲ್ಲ, ಯಾಕಂದರೆ ಇದೇ ತುಂಬ ಹುಳಿಯಿತ್ತು. ಜೊತೆಗೆ ಟೊಮೆಟೊನೂ ಜಾಸ್ತಿ ಹಾಕಿದ್ದೀನಿ. ಈಗ ನೆಕ್ಸ್ಟ್ ನಾನು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಹಾಕ್ಕೊಂಡೀಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ ನೀಟಾಗಿ. ಇವಾಗ ನಾನು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪುಡಿನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪನೇ ಹಾಕಿದ್ದೀನಿ. ನೆಕ್ಸ್ಟ್ ನಾನು ನೀರು ಹಾಕಿದ್ಮೇಲೆ ಕಲ್ಲುಪ್ಪು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಮತ್ತೆ ಇಷ್ಟನ್ನು ನೀಟಾಗಿ ಇನ್ನೊಂದು ಮಿಕ್ಸ್ ಕೊಟ್ಕೋತೀನಿ. ನೆಕ್ಸ್ಟ್ ಇವಾಗ ಅಕ್ಕಿ ಏನು ನಾನು ತೊಳೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ. ಅಕ್ಕಿ ಹಾಕಿದ ಮೇಲೆ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋದು. ಇವಾಗ ನೀಟಾಗಿ ಎಲ್ಲ ಮಸಾಲೆ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ. 1:2 ಅಳತೆಲೇ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಆಗಿತ್ತು ಅನ್ನಿಸ್ತು, ಬಟ್ ನನಗೆ ಅದೇ ಥರ ಇಷ್ಟ. ಸ್ವಲ್ಪ ನೀರು ಜಾಸ್ತಿ ಆಗಿರೋ ಥರನೇ ಇಷ್ಟ. ಯಾರ್ಯಾದರೂ ಉದ್ರುದ್ರಿಗೆ ಬೇಕು ನಮಗೇನೋರು ಒಂದು 1/4 ಲೋಟದಷ್ಟು ನೀರು ಕಡಿಮೆ ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ನೀಟಾಗಿ ಇನ್ನೊಂದು ಮಿಕ್ಸ್. ಈಗ ನೀರೆಲ್ಲ ಕುದಿಯೋಕ್ಕೆ ಶುರುವಾಗಿದೆ. ಕುದಿಯೋಕ್ಕೆ ಶುರು ಆದಮೇಲೆ ನೀವು ಟೇಸ್ಟ್ ಮಾಡಬೇಕು. ನಾನು ಇಲ್ಲಿ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಬೇಕಿದ್ದರೆ ಹಾಕ್ಕೊಂಡು ಲಿಡ್ನ ಮುಚ್ಚಿಬಿಡೋದು ಅಷ್ಟೇ.
ಈಗ ಸೋಯಾ ಮತ್ತು ಎಗ್ ಪಲಾವ್ ರೆಡಿಯಾಗಿದೆ, ವಿಷಲ್ ತೆಗಿತಾ ಇದ್ದೀನಿ. ಇವಾಗ ಮತ್ತೆ ಇದನ್ನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಒಂದು ರೌಂಡು ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಈಗ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊತೀನಿ. ತುಂಬ ಕೆಳಗಡೆ ಎಲ್ಲ ಡ್ರೈಯೇ ಇರುತ್ತೆ, ಆದರೆ ಮೇಲ್ಗಡೆ ನಿಮಗೆ ನೀರು ಥರ ಕಾಣ್ತಿದೆ. ಕೆಳಗಡೆ ಎಲ್ಲ ಡ್ರೈ ಇರುತ್ತಲ್ವ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಒಂದು ಹದಕ್ಕೆ ಬರುತ್ತೆ. ನಾನು ಇದ್ರ ಜೊತೆಗೆ ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ಐಟಮ್ ಹಾಕಿಟ್ಟಿದ್ದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ಮನೆಯವ್ರಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಎಗ್ಗು ಮತ್ತು ಸೋಯಾ ಚಂಕ್ಸ್ ಎರಡರಲ್ಲೂ ಪ್ರೋಟೀನ್ ಇದೆ, ಮತ್ತು ರೈಸ್ ಬಂದು ಕಾಪ್ಸ್ ಆಗುತ್ತೆ. ನೆಕ್ಸ್ಟ್ ಕರ್ಡ್ ಕೂಡ ಯೂಸ್ ಮಾಡ್ತಿದ್ದೀನಿ. ಅಷ್ಟು ಡಿವೈಡೆಲ್ಲ ಮಾಡಿ ತಿನ್ನೋಕ್ಕೆ ಬರಲ್ಲ, ಅಳತೆ ಮಾಡಿಕೊಂಡು ಲೆಕ್ಕಾಚಾರ ಮಾಡೋಕ್ಕೆ ಬರಲ್ಲ. ನನಗೆ ಎಷ್ಟು ಗೊತ್ತೋ ಅದರಷ್ಟು ನಾನು ಎಲ್ಲ ಒಂದು ದಿನದಲ್ಲಿ ಎಲ್ಲ ಇನ್ಕ್ಲೂಡ್ ಆಗಬೇಕಂತ ಅಡುಗೆ ಮಾಡ್ಕೋತೀನಿ. ಅದನ್ನು ಕಲಿಬೇಕಂತ ಇದ್ದೀನಿ, ಮುಂದೆ ಕಲಿಯೋಣ. ಹೇಗಿದೆ ಆಯಿತಾ? ಮೊಟ್ಟೆ ಮತ್ತು ಸೋಯಾ ಚಂಕ್ಸ್. ಅವ್ರು ತಿಂಡಿ ಮಾಡ್ಕೊಂಡು ಡ್ಯೂಟಿಗೆ ಹೊರಟ್ರು. ಈಗ ನನಗೂ ಹೊಟ್ಟೆ ಹಸಿತಾಯಿತ್ತು ತುಂಬ. ಈ ಟೈಮಲ್ಲಿ ಬೆಳಗ್ಗೆ ಬೇಗ ಹೊಟ್ಟೆ ಹಸಿಯೋಕ್ಕೆ ಶುರುವಾಗುತ್ತೆ. ಅದಲ್ಲದೆ ಇವತ್ತು ಬೇಗ ಬೇರೆ ಎಚ್ಚರಾಗಿತ್ತಲ್ವ, ಸೊ ನಾನು ಫಸ್ಟು ತಿಂಡಿ ತಿನ್ಕೊಂಡ್ಬಿಟ್ಟು ಆಮೇಲೆ ಉಳ್ದಿದ್ದು ಕೆಲಸ ಮಾಡೋಣ ಅಂದ್ಕೊಂಡು ನಾನು ತಿಂಡಿ ಹಾಕೋತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು, ಟೇಸ್ಟ್ ಕೂಡ ಸಖತ್ತಾಗಿತ್ತು. ಅದೇನೇ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಬಟ್ ನನಗೆ ಇದೇ ಥರ ಸ್ವಲ್ಪ ಗೊಜ್ಜು ರೀತಿ ಥರ ಇದ್ರೇ ಇಷ್ಟ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ. ತಿಂಡಿ ಎಲ್ಲ ತಿಂದಾಯಿತು, ಉಳ್ದಿದ್ದ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಮನೆ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು, ಇವತ್ತು ಅಮಾವಾಸ್ಯೆ ಅಲ್ವಾ, ಸೊ ದೇವ್ರ ಪೂಜೆ ಕೂಡ ಮಾಡ್ಕೊಂಬಿಡೋಣ ಬೆಳಗ್ಗೆನೇ ಅಂತ ಮಾಡ್ಕೋತಾ ಇದ್ದೀನಿ. ನನಗೆ ಈ ಟೈಮಲ್ಲಿ ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಮೊದಲು ಥರ ಪ್ರೆಷರೈಸ್ಡ್ ಮಾಡಿ ಎಲ್ಲನೂ ನನಗೆ ಮಾಡೋದಕ್ಕಾಗಲ್ಲ. ಪರವಾಗಿಲ್ಲ, ನಂಗೆ ಸುಸ್ತಾಗ್ತಿದ್ರೆ ಪರವಾಗಿಲ್ಲ, ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟೋಣಪ್ಪ ಆಮೇಲೆ ರೆಸ್ಟ್ ಮಾಡೋಣ ಅಂತ ಹೇಳೋದಕ್ಕಾಗಲ್ಲ. ಇವಾಗ ರೆಸ್ಟ್ ಬೇಕನ್ಸಿದ್ರೆ ನಾನು ಹೋಗಿ ರೆಸ್ಟ್ ಮಾಡ್ಕೋತೀನಿ, ಸಂಜೆ ಮೇಲೆ ಪೂಜೆ ಮಾಡ್ಕೋತೀನಿ. ಬಟ್ ಇವತ್ತು ಎಲ್ಲ ಕೆಲಸ ಬೇಗ ಮುಗಿದೋಯ್ತಲ್ಲ, ಆದ್ದರಿಂದ ಬೆಳಿಗ್ಗೆನೇ ಪೂಜೆ ಮಾಡಿಬಿಡ್ತಾಯಿದ್ದೀನಿ. ನಂಗೆ ಈ ಥರ ಸಿಂಪಲ್ಲಾಗಿರೋದೇ ಇಷ್ಟ. ಅಂದರೆ ತುಂಬ ಜಾತ್ರೆ ಥರ, ಅಂದರೆ ಆ ಥರ ಮಾಡೋದು ತಪ್ಪು ಅಂತಲ್ಲ, ಬಟ್ ನನಗೆ ಮಿನಿಮಲ್ ಆಗಿರೋದೇ ಇಷ್ಟ. ನನ್ನ ಹಾಲ್ ಮತ್ತು ಬೆಡ್ರೂಮ್ ಮನೆಯೂ ಅಷ್ಟೇ ತುಂಬ ಐಟಮ್ಸ್ನೆಲ್ಲ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಆದಷ್ಟು ಖಾಲಿಯಾಗಿರ್ಬೇಕಂತಲೇ ಇಷ್ಟಪಡ್ತೀನಿ. ಅದು ಸ್ಟಾರ್ಟಿಂಗ್ ಅನ್ನಿಸ್ತಿತ್ತು ಕ್ಲೀನ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಹೀಗೆ ಮಾಡ್ತಿದ್ದೀನೇನೋ ಅಂತ, ಬಟ್ ಗೊತ್ತಿಲ್ಲ, ನಂಗೆ ಅದೇ ರೀತಿ ಇರೋದೇ ತುಂಬ ಇಷ್ಟ ಆಗುತ್ತೆ. ಪೂಜೆ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 11:15 ಆಗೋಯಿತು. ಇನ್ನು ಹೀಗೆ ಮಲ್ಕೊಂಡ್ರೆ ನಿದ್ದೆನೂ ಕರೆಕ್ಟಾಗಿ ಆಗಲ್ಲ, ಮತ್ತು ಹೊಟ್ಟೆ ಹಸಿವು ಶುರುವಾಗುತ್ತೆ. ಎದ್ದೇಳಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿರುತ್ತೆ. ಈ ಕಡೆ ನಿದ್ದೆನೂ ತುಂಬ ಬರ್ತಾ ಇರುತ್ತೆ, ಹೊಟ್ಟೆನೂ ಹಸಿತಾ ಇರುತ್ತೆ. ಬಟ್ ನನಗೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಹಾಲು ಕುಡಿದ್ಬಿಡೋಣ ಅಂತ ತಿಂಡಿ ಆದ ತಕ್ಷಣ ಕುಡಿಬೇಕಿತ್ತು. ಬಟ್ ತಿಂಡಿನೇ ಹೆವಿ ಅನ್ನಿಸ್ತು. ಸರಿ ಮಧ್ಯೆ ಒಂದು ಬ್ರೇಕ್ ಥರ ಆಗುತ್ತೆ, ಆವಾಗ ಕುಡಿದ್ರಾಯ್ತು ಅಂದ್ಕೊಂಡೆ. ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಆ್ಯಪಲ್ ಚೆನ್ನಾಗಿ ತಿಂತಿದ್ದೆ ಈ ಪ್ರೆಗ್ನೆನ್ಸಿಲಿ. ಬಟ್ ಆಮೇಲೆ ವಾಮಿಟ್ ಸ್ಟಾಪ್ ಆದಮೇಲೆ ನನಗೆ ರಾ ಆ್ಯಪಲ್ನ ತಿಂದರೆ ವಾಮಿಟ್ ಆಗ್ತಾಯಿದೆ. ಬಟ್ ಆ್ಯಪಲ್ ಬೇಡ ಅಂದರೂ ಮನೆಗೆ ಬಂದುಬಿಡ್ತಿದೆ. ಯಾರಾದರೂ ಬರ್ತಾರಲ್ಲ ಅವ್ರು ತರೋದು ಅಥವಾ ನಮ್ಮ ಮನೆಯವ್ರ ತರೋದು ಹೀಗೇ ಆಗಿಬಿಡ್ತಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಾಲು ಜೊತೆನೇ ಇದನ್ನು ಗ್ರೈಂಡ್ ಮಾಡ್ಕೊಂಡು ಕುಡ್ಕೊಂಡ್ಬಿಡ್ತೀನಿ. ಇದು ಆಲ್ರೆಡಿ ಈ ರೆಸಿಪಿನ ನಾನು ರೀಲ್ಸಲ್ಲಿ ಹಾಕಿದ್ದೆ, ಹರಿಹರ ಅಂದ್ಬಿಟ್ಟು. ಇವತ್ತು ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಆ್ಯಪಲ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಅದಕ್ಕೆ ಅವತ್ತು ಹೆಸರು ಬೇಳೆನ ಫ್ರೈ ಮಾಡಿ ಹಾಕ್ಕೊಂಡಿದ್ದೆ, ಇವತ್ತು ನಾನು ಹಾಕೋತಿಲ್ಲ. ಅದು ರೀತಿ ಮಾಡ್ಕೊಳ್ಳೋದು ತುಂಬ ದೇಹಕ್ಕೆ ತಂಪು. ಯಾರಾದರೂ ಹೀಟ್ ಬಾಡಿ ಇರೋರು ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ವೀಕ್ಲಿ 2 to 3 ಟೈಮ್ಸ್ ಅಷ್ಟೇ ಕುಡಿಬೇಕು. ಬಟ್ ಇವಾಗ ನಾನು ಇದನ್ನು ರೆಗ್ಯುಲರಾಗಿ ತೊಗೋತೀನಿ. ನನ್ನ ಬಾಡಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಸೊ ರೆಗ್ಯುಲರಾಗಿ ತೊಗೋತೀನಿ. ಬಟ್ ಆ ಹೀಟ್ ಅಂತ ಕುಡಿಯೋರು ವೀಕ್ಲಿ ಒಂದು 3 ಟೈಮ್ಸ್ ಕುಡೀರಿ, ತುಂಬ ಚೆನ್ನಾಗಿದೆ. ಇವಾಗ ಅದು ಗ್ರೈಂಡ್ ಮಾಡಿದ್ದೆಲ್ಲ ಒಂದು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಕಲ್ಲು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಆವಾಗಲಿಂದನೂ ಕಡಿಮೆ,
ಬೆಲ್ಲನೂ ಅಂತ ಏನು ಇಷ್ಟಪಡ್ತೀನಲ್ಲ, ಸೊ ಅದಕ್ಕೆ ಕಲ್ಲು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಕಲ್ಲು ಸಕ್ಕರೆನ ಹಾಕೋತೀನಿ. ಈಗ ಇದಕ್ಕೆ ನಾನು ಹಾಲು ಹಾಕೋತಾ ಇದ್ದೀನಿ ನೀಟಾಗಿ. ಹಾಲು ಕೂಡ ಅಷ್ಟೇ, ನನಗೆ ಗೊತ್ತಿಲ್ಲ, ಹಾಲು ಒಂದು ಟೈಮ್ ಆದಮೇಲೆ ಹಾಲು ಕುಡಿದ್ರೆ ಕಫ ಆಗ್ತಿತ್ತು. ಸೊ ಈ ಟೈಮಲ್ಲಿ ನಂಗೆ ತುಂಬ ಭಯ ಇತ್ತು, ಹಾಲು ಕುಡಿಲೇಬೇಕು, ಆದರೆ ಹೆಂಗಪ್ಪ ನನಗೆ ಹಾಲು ಕುಡಿದ್ರೆ ಆಗಲ್ವಲ್ಲ, ಕಫ ಕಟ್ಬಿಡುತ್ತಲ್ಲ. ಕಫ ಕಟ್ಬಿಟ್ರೆ 1 ಮಂತ್ ನನಗೆ ಅದು ಜ್ವರ ಆಗಿ ಥ್ರೋಟ್ ಇನ್ಫೆಕ್ಷನ್ ಆಗಿ ಏನೇನೋ ಆಗಿಬಿಡ್ತಿತ್ತು. ಹಾಲನ್ನೇ ಬಿಟ್ಬಿಟ್ಮೇಲೆ, ಕುಡಿಯೋದು ಬಿಟ್ಬಿಟ್ಮೇಲೆ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಆಗಿತ್ತು. ಬಟ್ ಈ ಟೈಮಲ್ಲಿ ಕುಡಿಬೇಕಲ್ಲ ಅಂತ ಒಂದು ಸ್ವಲ್ಪ ಈ ಕಾಫಿ ಎಲ್ಲ ಕುಡಿತೀವಲ್ಲ, ಆ ಲೋಟದಲ್ಲಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ಸರೋಯಿತು. ಇದು ನನಗೆ ಡಾಕ್ಟ್ರ್ ಕೊಟ್ಟಿದ್ದು ಪೌಡರು. ಸ್ಟಾರ್ಟಿಂಗ್ ಮಂತ್ ನಂಗೆ ಬೇರೆ ಕೊಟ್ಟಿದ್ರು, ಅದಾದಮೇಲೆ ಇದು ಕೊಟ್ಟರು. ನನಗೆ ಯಾಕೋ ಎರಡೂ ಇಷ್ಟ ಆಗಲಿಲ್ಲ. ಹಾಗೆಯೇ ಒಂದು ಬಾಟಲ್ ಖಾಲಿ ಮಾಡಿದೆ. ಈ ಬಾಟಲ್ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಆರ್ಟಿಫಿಷಿಯಲ್ಲೇ ಇದೆ, ಏನೂ ಇಲ್ಲ ಅಂತ ನಮ್ಮ ಅಣ್ಣ ಒಂದು ಸಲ ಓದಿ ಹೇಳಿದ್ಮೇಲಂತೂ ನಾನು ಬೇಡಪ್ಪ ಇದ್ರ ಸವಾಸ ಅಂತಲೇ ಅದು ಮನ್ಸಲ್ಲಿ ಕುಂತ್ಕೊಬಿಡ್ತು ನನಗೆ, ಬೇಡಪ್ಪ ಇದು ಅಂತಲೇ ಅನ್ನಿಸ್ಬಿಡ್ತು. ಸೊ ಇದೇ ರೀತಿ ನಾನು ಮಾಡ್ಕೊಂಡು ಕುಡಿತೀನಿ. ಆ್ಯಪಲ್ಲು ಇಲ್ಲ ಅಂದರೆ ಆ್ಯಪಲ್ ಆ್ಯಡ್ ಮಾಡಲ್ಲ, ಮನೇಲಿತ್ತು ಅಂತ ಆ್ಯಪಲ್ ಆ್ಯಡ್ ಮಾಡ್ಕೋತೀನಿ ಅಷ್ಟೇ. ಇಲ್ಲಾಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕೋತೀನಿ. ಸೀಡ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು, ನಾನು ಸೀಡ್ಸ್ ಏನು ಆ್ಯಡ್ ಮಾಡಿಲ್ಲ. ಇಷ್ಟು ಸಾಕು ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಅಂದ್ಕೊಂಡು. ನಿಯರ್ಲಿ ಇನ್ನೇನು ನಾನು ಸೆಕೆಂಡ್ ಟ್ರೈಮೆಸ್ಟರ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಐ ಆಮ್ ಎಂಟ್ರಿಂಗ್ ಮೈ 3rd ಟ್ರೈಮೆಸ್ಟರ್. ಸೊ ಈ ಟೈಮಲ್ಲಿ ಆದಷ್ಟು ಪಾಸಿಟಿವ್ ಮೈಂಡ್ ಇರೋದಕ್ಕೆ ಟ್ರೈ ಮಾಡಿ. ನೀವು ಕೂಡ ಲೇಸಿನೆಸ್ ಎಲ್ಲ ಕಾಡುತ್ತೆ, ಹೌದು, ಸೋಂಬೇರಿತನ ತುಂಬ ಜಾಸ್ತಿನೇ ಇರುತ್ತೆ, ಜಾಸ್ತಿ ನಿದ್ದೆ ಥರ, ಅಂದರೆ ಏನು ಮಾಡೋಕ್ಕೂ ಮೂಡ್ ಇರಲ್ಲ. ಬಟ್ ಏನಾದರೂ ನೀವು ನಿಮ್ಮನ್ನು ಮರೆಯೋ ಥರ ಕೆಲಸದಲ್ಲಿ ತೊಡ್ಕೊಳ್ಳಿ. ಲಿಸನ್ ಯುವರ್ ಬಾಡಿ ಅಷ್ಟೇ. ನಿಮ್ಮ ಬಾಡಿ ಹೇಗೆ ಹೇಳುತ್ತಾ ಕೇಳಿ. ಯಾಕೆಂದರೆ ಎಲ್ಲರ ಬಾಡಿನೂ ಒಂದೇ ಇಲ್ಲ, ಎಲ್ಲರ ಸಿಚುವೇಶನ್ಸ್ ಎಲ್ಲ ಕೂಡ ಒಂದೇ ಆಗಿರಲ್ಲ ಅಲ್ವಾ. ಸೊ ನಾನಂತೂ ಈ ಟೈಮಲ್ಲಿ ಐ ಕನ್ಸೀವ್ ಅವತ್ತಿಂದ ಇಲ್ಲಿವರೆಗೂ ನನ್ನ ಬಾಡಿ ಏನು ಹೇಳ್ತಿದೆ ಅದನ್ನು ನಾನು ಕೇಳ್ತಾ ಇದ್ದೀನಿ. ನನಗೆ ರೆಸ್ಟ್ ಬೇಕನ್ನಿಸ್ದಾಗ ಐ ಡೆಫಿನೆಟ್ಲಿ ಟೇಕ್ ಎ ರೆಸ್ಟ್. ನಾನು ರೆಸ್ಟ್ ಮಾಡೇ ಮಾಡ್ತೀನಿ. ಇಲ್ಲ ನನಗೆ ಏನೋ ಕೆಲಸ ಮಾಡ್ಬೇಕು ಅನಿಸ್ತಿದೆ ಅಥವಾ ಬುಕ್ ಓದಬೇಕು ಅನಿಸ್ತಿದೆ ಅಂದಾಗ ನಾನು ಬುಕ್ ಓದೋದು ಅಥವಾ ನನಗೇನು ಇಷ್ಟ ಕೆಲಸ ಮಾಡೋದು. ಯಾಕೆಂದರೆ ಎಂಟಿ ಮೈಂಡ್ ಇಸ್ ಎ ಡೆವಿಲ್ ಹೌಸ್, ಅಂದರೆ ದೆವ್ವಗಳ ಮನೆ ಥರ. ಖಾಲಿ ತಲೆ ಇದ್ದರೆ ತುಂಬ ಯೋಚನೆ ಹೋಗ್ತಾ ಇರುತ್ತೆ. ಏನು ಈಗ ನಡೀತಿದೆ ಸಿಚುವೇಶನ್ಸ್ ಇದೇ ನಡೀತಿತ್ತು ನನ್ನ ವರ್ಕಲ್ಲಿದ್ದಾಗ. ಬಟ್ ವರ್ಕ್ ಹೋಗ್ತಿದ್ವಿ, ಒಂದು 8 hours ವರ್ಕು, ಇನ್ನು ಟ್ರಾವೆಲಿಂಗ್ ಅದು ಇದು ಜೊತೆಗೆ ಮನೆ ಕೆಲಸಗಳು ಅದೆಲ್ಲ ಮಿಕ್ಸ್ ಆಗಿ ಒಂದು 12 hours ನನಗೆ ಬೇರೆ ವಿಷಯ ಯೋಚನೆ ಮಾಡೋಕ್ಕೆ ಅಥವಾ ಏನು ನಡೆದಿದೆ ಅಲ್ವಾ ಅದನ್ನು ಯೋಚನೆ ಮಾಡೋಕ್ಕೂ ಟೈಮೇ ಸಿಗ್ತಿರಲಿಲ್ಲ. ಸೊ ಅದರಿಂದ ನನಗೆ ಯಾವ ವಿಷಯಗಳು ಇಂಪ್ಯಾಕ್ಟ್ ಮಾಡ್ತಿರಲಿಲ್ಲ. ಬಟ್ ಆದರೆ ಇವಾಗ ಒಂದು ಸ್ವಲ್ಪ ಅಷ್ಟೇ ಕೆಲಸ ಇರುತ್ತಲ್ವ, ಬಾಕಿ ಟೈಮಲ್ಲಿ ಸುಮ್ಮನೆ ಇರ್ತೀನಲ್ಲ, ಆಗ ಅದೇ ವಿಷಯಗಳು ನಡೆದಿರೋ ವಿಷಯಗಳೇ ಸುಮ್ಮನೆ ತಲೆ ಒಳಗಡೆ ಕೊರೀತಾ ಇರುತ್ತೆ. ಸೊ ನಾನು ಆದಷ್ಟು ನನ್ನ ಕೈಲಿ ಎಷ್ಟು ಸತಿ ಅಷ್ಟು ಎಂಗೇಜ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಬುಕ್ಸ್ ಎಲ್ಲ ಓದ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದಷ್ಟು ಬುಕ್ಸ್ಗಳನ್ನ ತಗೊಂಡಿದ್ದೆ. ನಾನು ಬ್ಯುಸಿ ಟೈಮಲ್ಲಿ ಓದೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಈಗ ಆಲ್ರೆಡಿ ಈ ಬುಕ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲ ಮುಂದಷ್ಟು ಕೂಡ. ತುಂಬ ಚೆನ್ನಾಗಿದೆ. ಗರ್ಭ ಸಂಸ್ಕಾರ ಅಂತ. ಐ ಥಿಂಕ್ ಇದು ಯಾರು ಬರ್ತಿರೋದಂದರೆ ಶ್ರೀ ಕಿರಣ್ ಕೃಷ್ಣ ಅಂತ ಇವ್ರದ್ದು. ಈ ಬುಕ್ನ ನಾನು ಸ್ವಪ್ನ ಬುಕ್ ಹೌಸಲ್ಲಿ ಒಂದ್ಸಲ ನೋಡಿದ್ದೆ. ಆವಾಗ ನನ್ನ ಫ್ರೆಂಡ್ ಪ್ರೆಗ್ನೆಂಟ್ ಆಗಿದ್ದು, ಅವಳಿಗೆ ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ನನ್ನ ಥಾಟಲ್ಲೂ ಇರಲಿಲ್ಲ, ಬಟ್ ಆಗಲಿಲ್ಲ ಅವಳಿಗೆ ಮಾಡೋದಕ್ಕೆ. ಬಟ್ ನನ್ನ ಥಾಟಲ್ಲೂ ಇರಲಿಲ್ಲ ಈ ಬುಕ್ ನನಗೆ ಗಿಫ್ಟಾಗಿ ಬರುತ್ತೆ ಅಂತ. ನನ್ನ ಇಷ್ಟು ವರ್ಷಗಳ ಬೆಸ್ಟ್ ಗಿಫ್ಟ್ ಇದೆ. ಆ್ಯಕ್ಚುಲಿ ನಾನು ಮರ್ತೇ ಬಿಟ್ಟಿದ್ದೆ. ನಾನು ಕ್ಲಾಸಸ್ ಜಾಯ್ನ್ ಆಗೋಣ ಅಂತಿದ್ದೆ, ಬಟ್ ಅಷ್ಟರಲ್ಲಿ ಈ ಬುಕ್ ನನಗೆ ಒಂದು ಬ್ಯಾಡ್ ಟೈಮಲ್ಲಿದ್ದೆ ನಾನು. ನನ್ನ ಬರ್ಡೇ ಟೈಮ್, ನನ್ನ ಬರ್ಡೇಗಿದ್ದು ಗಿಫ್ಟಾಗಿ ಬಂತು. ನನ್ನ ಅಣ್ಣ ಗಿಫ್ಟ್ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಮಕ್ಕಳದು ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ, ಯಾರ್ಯಾರು ಇವ್ರದ್ದು ಕ್ಲಾಸಸ್ ಕೂಡ ಇದೆ ಅಲ್ವಾ, ಅದನ್ನು ಅಟೆಂಡ್ ಮಾಡಿರೋರು ಪಾಪಗಳದ್ದು.
ಆ ಮಗುದು ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ ಎಷ್ಟೊಂದು. ಮತ್ತು ತುಂಬ ಸ್ಟೋರೀಸ್ ಎಲ್ಲ ಇದೆ, ಮತ್ತು ಹೇಗಿರಬೇಕು, ಸ್ವಲ್ಪ ವ್ರತಗಳು, ಎಕ್ಸಸೈಸ್ ಆಗಿರ್ಬೋದು, ಮತ್ತು ಫೀಡ್ಬ್ಯಾಕ್ ಅದಂತೂ ಆಸಮ್. ಫೀಡ್ಬ್ಯಾಕ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ. ಜೊತೆಗೆ ಒಂದಷ್ಟು ಮಂತ್ರಗಳು, ಹಾಡುಗಳಿರ್ಬೋದು. ಈ ಹಾಡೆಲ್ಲ ಸ್ಟಾರ್ಟಿಂಗ್ ನಾನು ಡೈಲಿ ಹಾಡ್ತಿದ್ದೆ, ಇದೆಲ್ಲ ನನ್ನ ಪಾಪಗೋಸ್ಕರ. ಬಟ್ ಈಗ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಬುಕ್ಕು. ಒಂದು ಗಿಫ್ಟ್ ಕಾರ್ಡ್ ಕೂಡ ಬಂದಿತ್ತು ಇದ್ರೊಳಗಡೆ. ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು, ಅವ್ರದ್ದೇ ಕ್ಲಾಸಸ್ ನಡೆಯುತ್ತೆ. ನಾನು ಇನ್ನೋದ್ರ ಬಗ್ಗೆ ಏನು ಥಿಂಕ್ ಮಾಡಿಲ್ಲ. ಬೇರೆ ಒಂದು ಗರ್ಭ ಸಂಸ್ಕಾರ ಅಂತ 5 days ವರ್ಕ್ಶಾಪ್ ರೀತಿ ಅಟೆಂಡ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ತುಂಬ ವಿಷಯಗಳನ್ನ ಅದರಿಂದ ನಾನು ಕಲ್ತ್ಕೊಂಡೆ. ಒಂದು 2 hours ಏನೋ ಇರ್ತಿತ್ತು ಡೈಲಿ, 5 days ಅಷ್ಟೇ. ಅದಾದಮೇಲೆ ಅವ್ರದ್ದು ರೆಗ್ಯುಲರ್ ಕ್ಲಾಸಸ್ ಇದೆ, ಜಾಯಿನ್ ಆಗಿದ್ರು. ಬಟ್ ನನಗೇನಷ್ಟು ಸಾಕಷ್ಟೇ ಅನ್ನಿಸ್ತು. ನೋಡೋಣ, ಇದಕ್ಕೆ ಬೇಕಾದ್ರೆ ಜಾಯಿನ್ ಆಗೋಣ ಅಂದ್ಕೊಂಡಿದ್ದೀನಿ. ಇವ್ರದ್ದು ಚೆನ್ನಾಗಿದೆ ಕ್ಲಾಸಸ್, ಬುಕ್ ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಬುಕ್ನಾದರೂ ಓದೋಕ್ಕೆ ಟ್ರೈ ಮಾಡಿ ಯಾರಾದರೂ. ಕನ್ಸೀವ್ ಆಗಿರೋರೆ ಅಂತಲ್ಲ, ಇನ್ನೇನು ಟ್ರೈ ಮಾಡ್ತಿರ್ತೀನಿ ಬೇಬಿಗೆ ಅಂತಿರಲ್ಲ, ಅವರು ಓದ್ಬೋದು. ನನಗೆ ಏನು ಅನಿಸುತ್ತಪ್ಪ ಅಂದರೆ, ಈ ಬುಕ್ನ ಪ್ರೆಗ್ನೆನ್ಸಿಗಿಂತ ಅವ್ರ ಸುತ್ತಮುತ್ತ ಈ ಜನ ಇದ್ದಾರಲ್ವ, ಅವ್ರು ತಿಳ್ಕೊಬೇಕು. ಅವ್ರಿಗೆ ಹೆಂಗೆ ನೋಡ್ಕೋಬೇಕು ನಾವು, ಯಾವ ರೀತಿ ಮಾತಾಡಬೇಕು ಅವ್ರ ಎದುರುಗಡೆ, ಯಾವ್ಯಾವ ವಿಷಯಗಳನ್ನ ಶೇರ್ ಮಾಡಬೇಕು, ಅದ್ರ ಬಗ್ಗೆ ನಿಜವಾಗ್ಲೂ ತಿಳ್ಕೊಬೇಕು. ಇನ್ಷಿಯಲ್ ಡೇಸಲ್ಲಿ ತುಂಬ ನನಗೂ ವಾಮಿಟ್ ಇತ್ತು. ಒಂದು 4 monthsವರೆಗೂ ವಾಮಿಟ್ ಆಗ್ತಿತ್ತು. ಸೊ ಅದೆಲ್ಲ ದಾಟ್ಕೊಂಡು ಬಂದಿದ್ದೀನಿ. ಈಗ ಹೇಳ್ಬೇಕಂದ್ರೆ ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಮೊದಲಿಗಿಂತನೂ. ನಾನು ಏನೇನೋ ಹೇಳಬೇಕು, ಏನೇನೋ ಹೇಳ್ಕೊಡ್ಬೇಕು. ಆ್ಯಸ್ ಎ ಟೀಚರ್ ಅಲ್ವಾ, ಒಂದು 4 years ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಏನೇನೋ ಮಾಡಬೇಕು. ಹಾಗೆ ಹೀಗೆ ನಮ್ಮ ಮಗು ಈ ಥರ ಹೇಳ್ಕೊಡ್ಬೇಕು, ಏನೇ ಹೇಳ್ಕೊಡ್ತಿದೆ. ಬಟ್ ನನ್ನ ಮಗು ನನಗೆ ಆಲ್ರೆಡಿ ಡಿಸಿಪ್ಲಿನ್ನ ಕಲಿಸ್ಬಿಟ್ಟಿದೆ. ಟೈಮ್ ವೇಸ್ಟ್ ಮಾಡಬೇಡ ಅನ್ನೋದನ್ನು ಹೇಳ್ಕೊಟ್ಟಿದೆ. ತುಂಬ ವಿಷಯಗಳು. ಬಟ್ ಈಗ ಒಂದು 10 to 15 daysಯಿಂದ ಎಲ್ಲ ಕೊಲಾಪ್ಸ್ ಥರ ಆಗಿದೆ. ಹೇಳಿದ್ನೆಲ್ಲ ಮೈಂಡು ಚೆನ್ನಾಗಿಲ್ಲ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಮತ್ತು ತುಂಬ ಯೋಚನೆಗಳು. ಅದು ಹೇಗೆ ಇದು ಹೀಗೆ ಮುಂದೇನು ಇದೆ, ಬೇರೆ ಬೇರೆ ರೀತಿ ನಡೀತಾ ಇದೆ. ಸೊ ಅದರಿಂದ ಸ್ವಲ್ಪ ಅಪ್ಸೆಟ್ ಆಗಿ ವಾಕಿಂಗ್ ಮಂತ್ರಗಳು ಎಲ್ಲ ಕಟ್ಡೌನ್ ಮಾಡಿಬಿಟ್ಟಿದ್ದೀನಿ. ಫುಡ್ಡು ಒಂದು ಲೆವೆಲ್ಗೆ ಕೂಡ. ಬಟ್ ಮತ್ತೆ ನಾನು ರೀಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಇದು ಪ್ರೀಶಿಯಸ್ ಟೈಮ್, ಮತ್ತೆ ಮತ್ತೆ ಬರೋಲ್ಲ. ಹೊರಗಡೆಯಿಂದ ಅಂದರೆ ಬೇರೆ ಟೈಮಲ್ಲಿ ಏನಾಗುತ್ತೆ ಗೊತ್ತಾ, ಪಾಪ ಆಚೆ ಇರುವಾಗ ನಾವು ನಮ್ಮ ಬಾಡಿ ಏನೇ ಬೇಕಾದರೂ ಆಗಲಿ ಹೊರಗಡೆಯಿಂದ ನಾವು ಚೆನ್ನಾಗಿ ನೋಡ್ಕೋಬೋದು. ಈಗ ನಾನು ಚೆನ್ನಾಗಿದ್ರೆ ಮಾತ್ರ ನಮ್ಮ ಪಾಪು ಚೆನ್ನಾಗಿರುತ್ತಲ್ವ ಒಳಗಡೆ. ಸೊ ನನ್ನ ಮೈಂಡ್, ನನ್ನ ಫುಡ್, ನನ್ನ ಹೆಲ್ತ್ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ ಇವಾಗ ನನಗೆ. ಸೊ ಆದಷ್ಟು ಮತ್ತೆ ವಾಕಿಂಗ್ ಸ್ಟಾಪ್ ಆಗಿಬಿಟ್ಟಿತ್ತು. ಏನಾಯ್ತಪ್ಪ ಅಂದರೆ, ಒಳ್ಳೆ ಟೈಮ್ಗೆ ವೆದರ್ ಕೂಡ ಸಪೋರ್ಟ್ ಮಾಡಿಬಿಡ್ತು ನನ್ನ ಮೈಂಡ್ ಸೆಟ್ಗೆ. ಎಷ್ಟು ಚೆನ್ನಾಗಿ ಎಲ್ಲ ದಿನ ನಡ್ಕೊಂಡು ಹೋಗ್ತಿತ್ತು ಅಂದರೆ, ಡೈಲಿ 1/2 hour ವಾಕಿಂಗ್ ಇರ್ತಿತ್ತು. ಮಾರ್ನಿಂಗ್ ಒಂದು 1/2 hour ಇರ್ತಿತ್ತು, ಈವ್ನಿಂಗ್ ಒಂದು. ಮತ್ತು ಬುಕ್ಸ್ ಓದ್ತಿದ್ದೆ. ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗೊಂದು ಇಟ್ಕೊಂಡಿದ್ದೀನಿ. ಇದನ್ನು ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಮಾಡಿದೆ. ಬಟ್ ಈಗ 1 weekಯಿಂದ ಒಂದು ಲೈನ್ ಕೂಡ ಓದಿಲ್ಲ. ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಫುಡ್ ಮಿಲ್ಕ್ ಎಲ್ಲ ಕಟ್ ಮಾಡಿಬಿಟ್ಟಂದರೆ ರೆಗ್ಯುಲರ್ ಏನು ಮಾಡ್ತಿದ್ದೆ ಅದೆಲ್ಲ ಕಟ್ ಡೌನ್ ಮಾಡ್ತಿದ್ದೆ. ಮೆಡಿಸನ್ ತೊಗೊತಿದ್ದೆ, ಏನೋ ಒಂದು ಫುಡ್ ತಿನ್ನಬೇಕಂತ ತಿಂತಿದ್ದೆ. ಒಂದು 10 daysಯಿಂದ ಅಷ್ಟೇ. ಇಲ್ಲ, ನಾನು ಚೆನ್ನಾಗಿರ್ಬೇಕು ಮೊದಲಾಗಿ ಅಲ್ವಾ, ಆಮೇಲೆ ಬೇರೆ ಎಲ್ಲರೂ ಕೂಡ. ಸೊ ಮತ್ತೆ ಎಲ್ಲ ರೀಸ್ಟಾರ್ಟ್ ಮಾಡ್ಕೊತೀನಿ, ಮತ್ತೆ ಶೇರ್ ಮಾಡ್ಕೊತೀನಿ. ನನಗೆ ವಾಮಿಟ್ ಇತ್ತು ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ. ಅದನ್ನೆಲ್ಲ ನಾನು ಹೆಂಗೆ ಓವರ್ಕಮ್ ಮಾಡಿದೆ, ಅಥವಾ ಟೈಮಲ್ಲೆಲ್ಲ ಹೇಗೆ ನಾನು ಫೇಸ್ ಮಾಡಿದೆ ಅಂತೆಲ್ಲ ಇನ್ನೂ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊತಾ ಹೋಗ್ತೀನಿ ನಿಮ್ಮ ಜೊತೆ. ಇನ್ನು ಸ್ಕ್ಯಾನಿಂಗ್ ವಿಷಯಗಳು, ಯಾಕೆಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಅದನ್ನೆಲ್ಲ ಆಲ್ಮೋಸ್ಟ್ ನಾನು ಡೈರಿಲಿ ಬರ್ಕೊತಾ ಇದ್ದೀನಿ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡಿದ್ರು ನನಗೆ ತುಂಬ ಖುಷಿಯಾಗುತ್ತೆ. ಒಂದು ಹೇಳ್ತೀನಿ ಏನಂದರೆ, ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಆದಷ್ಟು ನಿಮ್ಮ ಸುತ್ತಮುತ್ತ ವಾತಾವರಣ ತುಂಬ ಚೆನ್ನಾಗಿಟ್ಕೊಳ್ಳಿ. ಎಸ್ಪೆಷಲಿ ಮಾತುಗಳು ಪಾಸಿಟಿವ್ ಆಗಿ ಮಾತಾಡೋರ ಹತ್ರನೇ ಸೇರಿ ನೆಗೆಟಿವ್ನ
ಆದಷ್ಟು ದೂರ ಮಾಡಿ ಪಾಸಿಟಿವ್ ಆಗಿ ಅವ್ರಿಗೆ ಹೇಳ್ಕೊಡಿ, ಅವ್ರಿಗೆ ಧೈರ್ಯ ತುಂಬಿ. ನೆಗೆಟಿವ್ ಆಗಿ ಹಂಗಾಗ್ಬಿಡ್ತಂತೆ, ಅಯ್ಯೋ ಇವ್ರಿಗೆ ಯಾರಿಗೋ ಪಾಪು ಏನೋ ಆಗ್ಬಿಡ್ತಂತೆ, ಅವ್ರಿಗೆ ಡೆಲಿವರಿ ಕಷ್ಟ ಆಗುತ್ತೆ, ಅದೆಲ್ಲ ಬೇಡ. ಎಷ್ಟೋ ಪಾಸಿಟಿವ್ ಡೆಲಿವರೀಸ್ ಇರುತ್ತೆ, ಎಷ್ಟೋ ಪಾಸಿಟಿವ್ ವಿಷಯಗಳಿರುತ್ತೆ. ಅಂದರೆ ಗೈಡ್ ಮಾಡಿ, ಈ ಥರ ನಾನು ಮಾಡಿದ್ದೆ, ಇದರಿಂದ ನಂಗೆ ಈ ಥರ ಪ್ರಾಬ್ಲಮ್ ಆಯಿತು, ಸೊ ನೀನು ಮಾಡಬೇಡ, ಅದನ್ನು ಹೇಳ್ಕೊಡಿ. ಅಂದ್ಬಿಟ್ಟು ನೀನು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತ ಅವ್ರನ್ನ ಮೊದಲೇ ಎದುರಿಸ್ಬೇಡಿ. ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನನಗೆ ಪಾಸಿಟಿವೇ ಹೊಡಿತಾರೆ ಸರಿಯಾಗಿ. ನೆಗೆಟಿವಿಟಿ ಮಾಡುತ್ತಲ್ವ ಬೇಗ, ಮೈಂಡ್ ಸಕ್ ಮಾಡುತ್ತೆ ಬೇಗ ನೆಗೆಟಿವ್ನ. ಪಾಸಿಟಿವ್ ಆಗಿರಿ. ಹಾಗೆಯೇ ಈ ಬುಕ್ಸ್ ಟಿಲ್ ನೀವು 8 ಮಂತ್ ತುಂಬೋಗಿದೆ, ಈಗೇನು ಅವಶ್ಯಕತೆ ಎಲ್ಲ ಬೇಡ. ಮನೇಲೂ ಹೇಳ್ಬೋದು, ಅಯ್ಯೋ ನಾವೆಲ್ಲ ಇರ್ತಿಲ್ವಾ, ಇದೆಲ್ಲ ಓದಿನ ಇದು ಮಾಡಿದೀವ. ಕ್ಲಾಸಸ್ ಅಟೆಂಡ್ ಮಾಡ್ತಿರ್ತಾರೆ ಕೆಲವರು ಪಾಪ. ಈ ರೂರಲ್ ಸೈಡೆಲ್ಲ ಸ್ವಲ್ಪ ಜಾಸ್ತಿ, ನಾವೆಲ್ಲ ಏನು ನಾವು ಚೆನ್ನಾಗಿರೋ ಮಕ್ಕಳನ್ನ ಇರ್ತಿಲ್ವ ಆ ಥರ ಎಲ್ಲ ಬರುತ್ತೆ. ನೀವು ಏನೂ ತಲೆ ಕೆಡಿಸ್ಕೋಬೇಡಿ. ಅಟ್ಲೀಸ್ಟ್ ರೂಮ್ ಬಾಗಿಲು ಹಾಕೊಂಡಾದ್ರು ಓದಿ ಕ್ಲಾಸಸ್ನ ಅಟೆಂಡ್ ಮಾಡಿ. ಆದಷ್ಟು ಒಳ್ಳೆ ಚೆನ್ನಾಗಿರೋ ಇನ್ಸ್ಟಾಗ್ರಾಮ್ಲೆಲ್ಲ ಸಿಗುತ್ತೆ ನಿಮಗೆ, ಒಳ್ಳೆ ಚೆನ್ನಾಗಿರೋ ಯಾವುದಾದ್ರೂ ಕ್ಲಾಸ್ನ ಜಾಯ್ನ್ ಆಗಿ. ಈ ಬುಕ್ನ ಮಸ್ಟ್ ಆ್ಯಂಡ್ ಶುಡ್ ಓದಿ. ಎಲ್ಲರೂ ತುಂಬ ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ಸ್ವಲ್ಪ ನನಗೆ ಸಿಕ್ಕಿದೆ ಅನಿಸಿದ್ರೆ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಮತ್ತು ಯಾರ್ಯಾರು ನನ್ನ ಜೊತೆ ಜರ್ನಿಲಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಸೊ ನಿಮ್ಮ ಪ್ರೆಗ್ನೆಂಟ್ಸ್ ಯಾರು ಇದ್ದರೆ ಅವ್ರಿಗೆ ಪಾಸಿಟಿವ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡಿ. ಅವ್ರಿಗೋಸ್ಕರ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡಿ. ಆದಷ್ಟು ಆಗಲ್ಲ, ಎಲ್ರಿಗೂ ಆಗಲ್ಲ, ಬಟ್ ಸಾಧ್ಯ ಇರೋರು ಏನೇನು ಯೋಚನೆ ಮಾಡೋದು ಬಿಟ್ಟು ಎಂಜಾಯ್ ಮಾಡಿ ಈ ಮೂಮೆಂಟ್ನ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇನ್ನು ಮುಂದೆ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ ಚೆನ್ನಾಗಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.